ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಬಹಳಷ್ಟು ಜನರಿಗೆ ಸರಿಯಾದ ವಯಸ್ಸಿಗೆ ವಿವಾಹವಾಗ್ತಾ ಇರಲ್ಲ. ಹೀಗಾಗಿ ಕಂಕಣ ಭಾಗ್ಯ ಕೂಡಿ ಬರಲು ಏನ್ ಮಾಡಬೇಕು, ಈ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತಾಗಿ ತಿಳಿಸಿಕೊಡಲು ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನಾನು ಆಗಲೇ ಹೇಳಿದಾಗೆ ಎಲ್ಲವೂ ಸರಿ ಇದ್ರೂ ಕೂಡ ಕೆಲವರಿಗೆ ಕಂಕಣ ಭಾಗ್ಯ ಬರ್ತಾ ಇರಲ್ಲ, ಕೂಡ್ತಾ ಇರಲ್ಲ. ಸೊ ಈ ಬಗ್ಗೆ ಹೇಳೋದಾದ್ರೆ ಯಾಕೆ ಅಂತ. ಇಲ್ಲಿ ಕಂಕಣ ಭಾಗ್ಯ ಅನ್ನುವಂಥದ್ದು ನಿಮ್ಮ ಪ್ರಶ್ನೆಯಲ್ಲೇ ಅದನ್ನು ಕ್ಲೀನಾಗಿ ವಿಚಾರ ಮಾಡಿದಾಗ ಎಲ್ಲವೂ ಸರಿ ಇದ್ದರೆ ಅಂದರೂ ಕೂಡಲೇ ಈಗೇನಾಗ್ತದೆ, ನಾವು ಹಲವಾರು ಕಡೆ ನೋಡಿರ್ತೇವೆ. ಏನು ಅಂತ ಕೇಳಿದರೆ, ಅವರಿಗೆ ಸಂಬಂಧ ಇಲ್ಲದಲೇ ಇರುವಂಥ ಕೆಲಸಗಳನ್ನೆಲ್ಲ ಮಾಡಿಬಿಟ್ಟಿರ್ತಾರೆ. ಅಂತ ಹೇಳಿದರೆ, ಈಗ ಕದಳಿ ವಿವಾಹ ಅಂತ ಹೇಳಿ ನಾವು ಮೊನ್ನೆ ಎಪಿಸೋಡಲ್ಲಿ ನೋಡ್ತಾ ಇದ್ದೀವಿ. ಅವ್ರೇನು ಮಾಡಿದ್ದಾರೆ, ಮೊದಲಿಗೆ ಕದಳಿ ವಿವಾಹನ ಮಾಡಿಬಿಟ್ಟಿದ್ದಾರೆ. ಪಾಪ ಆ ಮಗುವಿಗೆ ಆ ಯೋಗವೇ ಇಲ್ಲ ಅಂತ ಹೇಳಿದರೆ, ಎರಡು ಮದುವೆ ಆಗುವಂಥ ಯೋಗವೇ ಇಲ್ಲ. ಆಗ ಆ ಕದಳಿ ವಿವಾಹಾದಿಗಳನ್ನು ಮಾಡುವಾಗ ಇರುವಂಥ ವಿವಾಹಕ್ಕೂ ತೊಂದರೆ ಆಗ್ತದೆ ಅಂತ ಹೇಳಿ ಇಲ್ಲಿ ಏನಾಗ್ತದೆ, ಪಕ್ಕದ ಮನೆ ಶಾಂತಮ್ಮನೋ ಅಥವಾ ಹಿಂದ್ಗಡೆ ಮನೆ ರುದ್ರಪ್ಪನೋ ಯಾರೋ ಬಂದ್ಬಿಟ್ಟು ಹೇಳಿಬಿಡ್ತಾರೆ, ನಿನ್ನ ಮದುವೆ ಆಗಿಲ್ವಾ, ಹಿರೇಮಂಚ ಇದ್ದೀನಿ, ನಾ ಹೇಳಿದ್ದೀನಿ ಕೇಳು, ಈ ಥರ ಮದುವೆ ಮಾಡು, ಈಗ ಕದಳಿ ವಿವಾಹ ಮಾಡು, ಇಲ್ಲ ಕಾಳಹಸ್ತಿಗೆ ಹೋಗು ಅಥವಾ ಮತ್ತೊಂದಕ್ಕೆ ಹೋಗು ಅಂಥೇಳಿ ಹೇಳಿಬಿಟ್ಟಿರ್ತಾರೆ. ಪಾಪ ಇವರು ಆಗತ್ತೇನೋ ಅಂತೇಳಿ ಮಾಡಿಬಿಡ್ತಾರೆ. ಅದೆಲ್ಲ ಎಷ್ಟು ತೊಂದರೆಗಳನ್ನು ಕೊಡ್ತದೆ ಅಂತ ಕೇಳಿದರೆ, ಮನುಷ್ಯನ ಜೀವಿತಾವಧಿಯಲ್ಲಿ ಒಂದು ಔಷಧವನ್ನು ತಗೊಂಡ್ರೆ ಅವನಿಗೆ ಅವಶ್ಯಕತೆ ಇಲ್ಲದ್ದು ಎಷ್ಟು ಅವನಿಗೆ ಅನಾನುಕೂಲಗಳಾಗ್ತದೋ, ಹಾಗೆ ಈ ಪೂಜೆ ಪುನಸ್ಕಾರಗಳ ವಿಚಾರಗಳಲ್ಲೂ ಅಷ್ಟೇ. ಒಬ್ಬ ಸದೃಢವಾಗಿರುವಂಥ ವ್ಯಕ್ತಿಯನ್ನು ಅವನಿಗೆ ಅವನ ಜಾತಕದಲ್ಲಿ ಇಲ್ದಲೇ ಇರುವಂಥ ಯೋಗಗಳನ್ನು ಇದೆ ಅಂತ ಹೇಳಿ ನಾವು ಚಿಂತನೆ ಮಾಡಿ ಹೋಮ ಹವನಗಳನ್ನು ಮಾಡಿದರೆ ಅವನಿಗೆ ಅದೇ ತೊಂದರೆಗಳಾಗ್ತದೆ. ಎಷ್ಟೋ ಜನಕ್ಕೆ ಮದುವೆ ಅನ್ನುವಂಥದ್ದು ಕೆಲವ್ರು ನೋಡಿರ್ಬೋದು, ಮದುವೆನೇ ಆಗಿರೋದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಅವ್ರ ಜಾತಕವನ್ನು ನೋಡಿದಾಗ ಏನು ಅಂತ ಕೇಳಿದರೆ, ಮದುವೆ ಯೋಗ ಇರ್ತದೆ, ಆದರೆ ಅವ್ರು ಏನೇನು ಮಾಡಿದ್ದಾರೆ ಅನ್ನುವಂಥದ್ದು ಚಿಂತನೆ ಮಾಡಿದಾಗ ಬೇಡದಲ್ಲೇ ಇರುವಂಥದ್ದೇ ಮಾಡಿರ್ತಾರೆ. ಸರ್ಪನ ದೋಷವೇ ಇರುವುದಿಲ್ಲ, ಸರ್ಪನನ್ನು ಶಾಂತಿ ಮಾಡಿರ್ತಾರೆ, ಆದರೂ ಅದು ದೇವರಂತ ಮಾಡುವ ಅನುಗ್ರಹಕ್ಕೆ ನಿಲ್ತದೆ. ಆದರೆ ಬೇರೆ ಕದಳಿ ವಿವಾಹಾದಿಗಳು ಇವೆಲ್ಲ ಏನು ಮಾಡ್ತದೆ, ಮನುಷ್ಯನ ಜೀವನದಲ್ಲಿ ಇರುವಂಥ ಯೋಗಗಳನ್ನು ನಾಶಪಡಿಸಿ ಬಿಡ್ತದೆ. ಅರ್ಧ ಜನ ಹಾಳಾಗ್ತಿರೋದು ಇದು ಹೀಗೆ. ಇಲ್ಲ ಗೊತ್ತಿಲ್ಲದವ್ರ ಹತ್ರ ಹೋಗಿ ಕೇಳಿರ್ತಾರೆ, ಇಲ್ಲ ಅಂತ ಹೇಳಿದರೆ ಅರ್ಧಂಬರ್ಧ ಗೊತ್ತಿದ್ದವ್ರ ಹತ್ರ ಹೋಗಿ ಕೇಳೋದು, ಇಲ್ಲ ಅಂತ ಹೇಳಿದರೆ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಮಾಡಿಬಿಡೋದು. ಆಗೇನು ನಮ್ಮ ದೋಷವನ್ನು ನಾವೇ ಅದನ್ನು ತೊಂದರೆಗೆ ತಂದು ಒಡ್ಡಿದಾಗ ಆಗ್ತದೆ. ಹಾಗೆ ಸತ್ಯವಾಗಿರುವಂಥ ವಿಷಯಗಳನ್ನು ನಾವು ವಿಮರ್ಶೆ ಮಾಡುವಾಗ ಜಾತಕದಲ್ಲಿ, ಯಾಕೆ ಅಂತ ಕೇಳಿದರೆ, ಸನಾತನ ಹಿಂದೂ ಧರ್ಮದಲ್ಲಿ ನಾವು ಜ್ಯೋತಿಷ್ಯವನ್ನು ಕೇಳ್ತೇವೆ ಅಂತ ಹೇಳಿದ್ರೆ ನಮಗಿನ್ಯಾವುದೂ ಆಧಾರ ಇಲ್ಲ, ನಮಗಿನ್ಯಾವುದೂ ಇಲ್ಲ, ನಂಗೆ ದಾರಿ ಅಂದಾಗಲೇ ಅಲ್ಲಿಗೆ ಹೋಗೋದು ನಾವು. ನಮಗೆ ಅಲ್ಲಿ ಮುಖ್ಯವಾಗಿ ಬರುವಂಥದ್ದೇನು ಅಂತ ಕೇಳಿದರೆ, ಸಂತಾನ ಪ್ರತಿಬಂಧಕ ದೋಷಗಳು ಅಥವಾ ವಿವಾಹ ಪ್ರತಿಬಂಧಕ ದೋಷಗಳು ಅಥವಾ ಚೋರ ಪ್ರಶ್ನೆ ಏನನ್ನೇ ಹಾಕುವುದಾದ್ರೂ ಸಮೇತ ಅಲ್ಲಿ ಯಾವ ದೋಷ ಉಂಟೋ ಅದಕ್ಕೆ ಮಾತ್ರ ನಾವು ಪರಿಹಾರ ಮಾಡಬೇಕು. ಈಗ ಮದುವೆ ಪಿತೃದೋಷ ಆಗ್ತಿದ್ದಂಗೆ ಮದುವೆ ಆಗ್ತಿಲ್ವಾ, ನಿಂಗೆ ಪಿತೃದೋಷ ಇದೆ ಅಂತ ಹೇಳ್ತಾರೆ. ಹಾಗಾದರೆ ಮದುವೆಗೆ ಆಯಾಮಗಳನ್ನು ನಾವು ಚಿಂತನೆ ಮಾಡ್ತಾ ಹೋಗುವ. ಇಲ್ಲಿ ಒಂದು ಈ ವಿವಾಹಕ್ಕೆ ನಾವು ನೋಡುವಂಥದ್ದು 7ನೇ ಮನೆಯನ್ನು. 7ನೇ ಮನೆಯಲ್ಲಿ ಯಾವುದೇ ದುಷ್ಟಗ್ರಹಗಳಿದ್ರೂ ಸಮೇತ ಅವುಗಳೇನು ಮಾಡ್ತದೆ ಕೇಳಿದರೆ, ಒಂದು 5 ಗ್ರಹಗಳಿದ್ದಾವೆ ಆ ಒಂದು ರಾಶಿ, ಆ ಒಂದು ಮನೆಯಲ್ಲಿ ಅವರು ದುಷ್ಟರಾಗ್ತಾರೆ ಅಂತ ಹೇಳಿ. ಅದು ಇದ್ದಾಗ ಮಾತ್ರ ಯಾವ ಗ್ರಹ ಇದೆ ನೋಡಿ ಆ ಗ್ರಹಕ್ಕೆ ಮೊದಲು ಶಾಂತಿಯನ್ನು ಮಾಡಿಕೊಳ್ಬೇಕು. ನಂತರದಲ್ಲಿ ಈಗ ದ್ವಿಕಳತ್ರ ಯೋಗಾದಿಗಳೆಲ್ಲ ಇತ್ತು ಅಂತಾದರೆ ಕದಳಿ ವಿವಾಹಾದಿಗಳನ್ನು ಮಾಡಬೇಕು. ಎಲ್ಲರಿಗೂ ಸುಮ್ಮನೆ ಕದಳಿ ವಿವಾಹ ಮಾಡೋದಲ್ಲ. ಹಾಗೆ ನಂತರದಲ್ಲಿ ಇನ್ನೊಂದು ಈ ಪಿತೃ ಸಂಬಂಧಿತವಾಗಿರುವಂಥ ಸಮಸ್ಯೆಗಳು ಏನು ಅಂತ ಕೇಳಿದರೆ, ನಮ್ಮ ಹಿರಿಯರಿಗೆ ನಾವು ಕೊಡುವಂಥ ಉಪಚಾರಗಳನ್ನು, ವರ್ಷಾವಧಿಯಾಗಿ ಕೊಡುವಂಥ ತಿಲತರ್ಪಣಾದಿಗಳನ್ನು, ಯಾಕೆ ಅಂತ ಕೇಳಿದ್ರೆ ಇದ್ದಾಗ ಮಾತ್ರ 3 ಹೊತ್ತು ಊಟ, ಸತ್ರ ಮೇಲೆ ವರ್ಷಕ್ಕೊಂದೇ ಊಟ ಅಂತ ಹೇಳಿ. ಹಾಗಾಗಿ ಕೊಡುವಂಥದ್ದನ್ನು ನಾವು ಕೊಡಲಿಲ್ಲ ಅಂತ ಆದಾಗ ಏನು ಮಾಡ್ತದೆ, ಆ ಪಿತೃಗಳು ಅನ್ನುವಂಥದ್ದು ಹೇಗಿರ್ತಾರೆ, ಒಂದು ಮಾಂಸದ ಆಕಾರದಲ್ಲಿ ಇರ್ತಾರೆ, ಒಂದು ಮುಷ್ಟಿಯ ಒಳಭಾಗದಲ್ಲಿ. ಅವರು ಏನೇನು ಮಾಡ್ತಾರೆ ಅಂತ ಕೇಳಿದರೆ, ಈ ವಿವಾಹಕ್ಕೆ ತೊಂದರೆ ತಂದಿಡುವುದು, ಸಂತಾನಕ್ಕೆ ತೊಂದರೆ ತಂದಿಡುವುದು, ಹಾಗೆ ಇನ್ನು ಹಲವಾರು ರೀತಿಯ ಆಯಾಮಗಳಲ್ಲಿ ತೊಂದರೆಗಳನ್ನ, ಆರೋಗ್ಯದಲ್ಲಿ ತೊಂದರೆ ಕೊಡೋದು, ಈ ರೀತಿ ಮಾಡ್ತಾರೆ. ಇನ್ನು ಕುಲದೇವತಾ ಆರಾಧನೆಗಳನ್ನು ಎಷ್ಟೋ ಜನ ಬಿಟ್ಟಿರ್ತಾರೆ. ಅದು ಬಿಟ್ಟಾಗ ಏನಾಗ್ತದೆ ಅಂತ ಕೇಳಿದರೆ, ಅವರಿಗೆ ವಿವಾಹಕ್ಕೆ ತೊಂದರೆಗಳನ್ನು ಕೊಡುವಂಥದ್ದು, ಅಥವಾ ಯಾವುದೋ ಒಂದು ಬಾಲಪ್ರೇತ ಅನ್ನುವಂಥದ್ದು ಸಣ್ಣ ವಯಸ್ಸಿನಲ್ಲಿ ಸತ್ತಾಗ ಅದು ಮದುವೆಯ ವಯಸ್ಸಿಗೆ ಬಂದಾಗ ಆ ಕುಟುಂಬದವರಿಗೆಲ್ಲ ಮದುವೆಗೆ ತೊಂದರೆ ಕೊಡ್ತಾ ಬರ್ತದೆ.
ನಾವು ಅಷ್ಟನ್ನು ಮಾತ್ರ ಪರಿಹಾರ ಮಾಡ್ಕೊಳ್ಬೇಕು. ಈಗ ಏನಾಗ್ತದೆ, ಈಗ ನೋಡಿ ಒಂದು ಕುಟುಂಬದಲ್ಲಿ ಒಂದು ಸ್ತ್ರೀ ದುರ್ಮರಣ ಆಗಿದೆ, ಅದು ಈಗ ಬಾಲ್ಯಾವಸ್ಥೆಯಿಂದ ಅವಸ್ಥೆಗೆ ಬಂದಾಗ ಆ ಒಂದು ಪ್ರೇತದ ಚಿಂತನೆ ಹೇಗಿರ್ತದೆ ಅಂತ ಕೇಳಿದ್ರೆ ಅದಕ್ಕೂ ಸಮೇತ ಒಂದು ಮೋಕ್ಷ ಅನ್ನುವಂಥದ್ದು ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಆ ವಯಸ್ಸಿಗೆ ಅದಕ್ಕೆ ಏನೇನು ತೊಂದರೆಗಳಾಗ್ತದೆಯೋ ಅವೆಲ್ಲವನ್ನ ಕುಟುಂಬಕ್ಕೆ ಅದು ತೊಂದರೆ ಕೊಡ್ತಾ ಬರ್ತದೆ. ಹಾಗಾಗಿ ಆಯಾ ಸಂದರ್ಭಕ್ಕೆ ಯಾವ್ಯಾವ ಪೆಟ್ಟುಗಳು ಕೊಡಬೇಕೋ ಅದು ಕೊಟ್ಟೇ ಕೊಡ್ತದೆ. ಅದಕ್ಕಾಗಿ ಹೇಳುವಂಥದ್ದೇನು, ಮೊದಲು ವಿವಾಹಕ್ಕಿಂತ ಮುಂಚಿತವಾಗಿ ಗುರುಗಳ ಅನುಗ್ರಹವನ್ನು ಮಾಡಬೇಕು. ಖಂಡಿತ ಗುರುಜಿ, ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ ಚಿತ್ರದುರ್ಗದಿಂದ, ಸುಮಿತ್ರಾ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಅವನ ಹೆಸರು ತನುಷ್ ಅಂತ. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿಮಾ. 10/9/2008. 10/9/2008. ಟೈಮಿಂಗ್ಸ್ ಹೇಳಿ ಮೇಡಮ್. ರಾತ್ರಿ 10:46. ರಾತ್ರಿ 10:46. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮಾ. ಓಕೆ ಮೇಡಮ್. ಏನು ವಿಷಯ ಕೇಳಬೇಕಿತ್ತು ಸುಮಿತ್ರಾ ಅವರು? ಗುರುಗಳೇ, ಅವನ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಾಗಿತ್ತು. ಈಗ ಅವ್ನು ಸೆಕೆಂಡ್ PU. ಆಮೇಲೆ ಆರೋಗ್ಯದ ಬಗ್ಗೆ. ಹೆಸರೆಂತ ಅಂದ್ರೆ? ತನುಷ್ ಅಂತ. ತನುಷ್ ಅಂತ. ನೋಡಿ, ಅವರದ್ದು ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿಯ. ಓಕೆ. ಈ ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ ಮತ್ತೆ ವೃಷಭ ಲಗ್ನ ಅನ್ನುವಂಥದ್ದು ಅಂದ್ರೆ ಅತಿಯಾಗಿ ಸ್ವಲ್ಪ ಬೆಳಕನ್ನ ಕೊಡುವಂಥದ್ದು ಅಂತ ಕೇಳಿದ್ರೆ, ಎಲ್ಲೋದ್ರೂ ಸ್ವಲ್ಪ ಬ್ರೈಟ್ ಆಗಿ ಎದ್ದು ಕಾಣುವಂತೆ ಇರುವಂತಹ ಒಂದು ಜಾತಕದ ಪ್ರವೃತ್ತಿ. ಎದ್ದು ಕಾಣೋದಂತ ಕೇಳಿದ್ರೆ ಹೇಗೆ ಕಾಣೋದು? ಹೈಟ್ ಇದ್ದ ಅಂದ್ರೆ ಎದ್ದು ಕಾಣಿಸ್ತಾರಲ್ವಾ, ಹಾಗೆ ಇವನ ಸ್ಕೂಲ್ನಲ್ಲಿ ಆಗಿರಬಹುದು ಅಥವಾ ಇವನ ಮಾಮೂಲಿ ದಿನಗಳಲ್ಲಾಗಿರ್ಬಹುದು, ಇವನ ಏನು ಪ್ರಶಂಸೆ ಕೊಡುವಂಥ ವಿಷಯಗಳು ಇವನಲ್ಲಿ ತುಂಬ ಉಂಟು. ಅರ್ಥ ಆಯ್ತಾ? ಇವನನ್ನ ಅತಿ ಶೀಘ್ರವಾಗಿ ಗುರುತಿಸುವಂಥ ವ್ಯಕ್ತಿಯನ್ನು ಅನ್ನುವಂಥ ಚಿಂತನೆಯನ್ನ ಮಾಡ್ಬೋದು. ಎಲ್ಲರ ಗಮನವನ್ನ ಸೆಳ್ಕೊಳ್ಳುವಂಥ ಯೋಗಗಳಿರುವಂಥ ಜಾತಕ ಅಂತೇಳಿ ಹೇಳ್ಬೋದು. ಒಂದು ವಿದ್ಯೆಗೆ ಸಂಬಂಧಿತವಾಗಿ ನೋಡುವಾಗ ಇಲ್ಲಿ ಇವನಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಈಗ ಸದ್ಯದ ಪರಿಸ್ಥಿತಿಗೆ ಅವನಿಗೆ ನಡೀತಿರುವಂಥ ದಶೆಯೂ ಅಷ್ಟೇ ಕುಜ ದಶೆ ಅನ್ನುವಂಥದ್ದು ನಡೀತಾ ಇದೆ. ಕುಜ ದಶೆ ಗುರುಭುಕ್ತಿ ನಡೀತಿರುವಂಥದ್ದು. ಈ 2026 ತನಕ ಸ್ವಲ್ಪ ಆರೋಗ್ಯದಲ್ಲಿ ಅವನಿಗೆ ಏಳು ಬೀಳು ಇವತ್ತು ಸರಿ ಇದ್ರೆ ಇನ್ನೊಂದು 2 ತಿಂಗಳು ಸರಿ ಇರ್ತಾನೆ, ಮತ್ತು ಅವನಿಗೆ ಆರೋಗ್ಯದಲ್ಲಿ ತೊಂದರೆ ಆಗೋದು, ಈ ರೀತಿದೆಲ್ಲ ಆಗ್ತದೆ. ಅದ್ರ ಬಗ್ಗೆ ಏನು ಹೆಚ್ಚು ಯೋಚನೆ ಮಾಡೋದು ಬೇಡ. ಓದುವಂಥ ವಿಚಾರದಲ್ಲೂ ಅಷ್ಟೇ ಇವನ್ ಪಾಡಿಗೆ ಇವನು ಓದ್ತಾನೆ. ಸದ್ಯದ ಪರಿಸ್ಥಿತಿಗೆ ಏನಾಗಿದೆ ಅಂತ ಕೇಳಿದ್ರೆ ಅವನ ಮಾನಸಿಕ ಸ್ಥಿತಿಗತಿಗಳು, ಈ ಸಂದರ್ಭದಲ್ಲಿ ಅವನಿಗಿರುವಂಥ ಮಾನಸಿಕ ಸ್ಥಿತಿಗತಿಗಳು ಬೇರೆ, ಓದುವಂಥ ವಿಚಾರಗಳನ್ನು ಬಿಟ್ಟು ಬೇರೆ ಕಡೆ ಗಮನ ಕೊಡ್ತಿರುವಂಥ ಯೋಗಗಳು ಇಲ್ಲಿ ಕಾಣಿಸ್ತಾ ಇದೆ. ಹೌದು ಗುರುಗಳೇ, ಅದೇ ನನ್ಗೆ ಯೋಚನೆ ಆಗಿರೋದು. ಮತ್ತೆ ಇನ್ನೊಂದೇನು ಅಂತ ಕೇಳಿದ್ರೆ ಪರಿವರ್ತನಾ ಯೋಗ ಅನ್ನುವಂಥದ್ದು. ಈಗ ಚೆನ್ನಾಗಿ ಓದ್ತಾ ಇದ್ದಾನೆ, ಏನೋ ಫೇಲ್ ಆಗುವಂತ ಹುಡುಗ ಅಂತ ನಾ ಹೇಳ್ತಾ ಇಲ್ಲ ಇಲ್ಲಿ. ಈ ಅವನ ಪರಿವರ್ತನಾ ಯೋಗದಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಈ 2026 ಒಳಭಾಗದಲ್ಲಿ ಅವನು ಒಳ್ಳೆ ರೀತಿಯಾಗಿ ಓದಿದ್ರೆ ಓದುವಂತ ವಿಚಾರಗಳಲ್ಲೇ ಮುಂದುವರಿತಾನೆ. ಇಲ್ಲ ಅಂತ ಹೇಳಿದ್ರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಗಮನ ಕೊಡ್ಲಿಕ್ಕೆ ಹೋಗಿ ವಿದ್ಯೆಯನ್ನ ಹಾಳು ಮಾಡ್ಕೊಳ್ಳುವಂಥದ್ದು ಅಥವಾ 1 ವರ್ಷಗಳ ಕಾಲ ವಿದ್ಯೆಯನ್ನ ತಡೆ ಆಗುವಂಥದ್ದು, ಈ ರೀತಿ ಏನೋ ಒಂದು ಯೋಚನೆಗಳು ಕಾಣಿಸ್ತಾ ಇದೆ. ಇತರ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಅಕಸ್ಮಾತ್ ಈಗ ಸಂಗೀತ ಅಂತ ಇಟ್ಕೊಳ್ಳಿ, ಅಥವಾ ಮತ್ತೆ ಇನ್ನೊಂದು ಯಾವುದೋ ಕಲಿಯುವಂತ ವಿದ್ಯೆ, ಅದರಿಂದ ಏನಾಗ್ತದೆ ಕೇಳಿದ್ರೆ ಇವನಿಗೆ ಸ್ವಲ್ಪ ವಿದ್ಯೆಯಲ್ಲಿ ಕುಂಠಿತ ಆಗುವಂತ ಲಕ್ಷಣಗಳಿದೆ. ಆದ್ರೆ ಇವನ ಮಾನಸಿಕ ಸ್ಥಿತಿಗತಿಗಳು, ಹೆಚ್ಚು ಓದುವಂಥದ್ದು, ಉನ್ನತ ವಿದ್ಯೆ ಮಾಡುವಂತ ಯೋಗಗಳೆಲ್ಲ ಇವನಲ್ಲಿದೆ. ಆಯ್ತಾ? ಹಾಗಾಗಿ ಜಾಸ್ತಿ ಹೆಚ್ಚಿನ ಸಮಸ್ಯೆ ಅನ್ನುವಂಥದ್ದು ಇಲ್ಲಿ ಗೋಚರಕ್ಕೆ ಬರ್ತಾ ಇಲ್ಲ. ಆದಷ್ಟು ಸ್ವಲ್ಪ ಈ ಗಣಪತಿಗೆ ಸ್ವಲ್ಪ ಉಪವಾಸಾದಿಗಳನ್ನ ಇದ್ದು, ಸಂಕಷ್ಟಿಯ ದಿನ ಉಪವಾಸ ಇದ್ದು ಅವನ ಹೆಸರಿನಲ್ಲೆಲ್ಲಾದ್ರೂ ಸಂಕಷ್ಟಿ ಪೂಜೆಗಳಾಗ್ತಾ ಇದ್ರೆ ಆ ಪೂಜೆಗೆ ಇವನ ಹೆಸರನ್ನು ಕೊಡುವಂಥದ್ದು ಉತ್ತಮ. ಅದಾದ ನಂತರದಲ್ಲಿ ಸ್ವಲ್ಪ ಈ ಓದುವಂತ ಮಕ್ಕಳಿಗೆ ಅಥವಾ ಯಾವುದಾದ್ರೂ ವೇದ ಪಾಠಶಾಲೆ ಅನ್ನುವಂಥ ವೇದ ಪಾಠಶಾಲೆಗೆ ಓದುವಂಥ ಪುಸ್ತಕಗಳನ್ನ ಇವನ ಕೈಯಲ್ಲಿ ದಾನ ಮಾಡಿಸಿ, ಸ್ವಲ್ಪ ಮೀನಿಗೆ ಆಹಾರಗಳನ್ನು ಕೊಡುವಂಥದ್ದು ಮಾಡಿ. ಆಗೇನಾಗ್ತದೆ, ಇವನಿಗೆ ಸ್ವಲ್ಪ ಕಣ್ಣಿಗೆ ಸಂಬಂಧಿತವಾಗಿರುವಂಥ ಸಮಸ್ಯೆಗಳೆಲ್ಲ ಬರಬಹುದಾಗಿರುವಂಥದ್ದಿದೆ. ಅರ್ಥಾತ್ ಕಣ್ಣು ಸ್ವಲ್ಪ ಮಂಜಾಗುವಂಥದ್ದು ಅಥವಾ ಕಣ್ಣಿಗೇನೋ ತೊಂದರೆ ಆಗ್ತದೆ ಅಂತಲ್ಲ, ಕಣ್ಣು ಸ್ವಲ್ಪ ಅದರಿಂದ ಮಂಜಾಗುವಂಥದ್ದು ಅಥವಾ ಕಣ್ಣಿನಲ್ಲಿ ಹೆಚ್ಚು ಅದರಿಂದ ಸಮಸ್ಯೆಗಳು ಉಂಟಾಗುವಂಥದ್ದು ಇದೆಲ್ಲ ಕಾಣಿಸ್ತದೆ. ಅದೇನು ತೀರಾ ದೊಡ್ಡ ಸಮಸ್ಯೆ ಆಗ್ತದೆ ಅಂತ ಹೇಳಿ ಏನಿಲ್ಲ, ಆದ್ರೆ ಸ್ವಲ್ಪ ಸಮಸ್ಯೆಗಳು ಬರುವಂತದ್ದಿದೆ. ಸದ್ಯದ ಪರಿಸ್ಥಿತಿಗೆ ಉಪವಾಸ ಪ್ರಾಮುಖ್ಯತೆ. ಈ ಮಂಗಳವಾರದಂದು ಉಪವಾಸ ಇದ್ದು ಗಣಪತಿಗೆ ಗರಿಕೆಯನ್ನು ಇವನ್ ಕೈಲಿ ಕೀಳ್ಸಿ ಅದನ್ನ ಗಣಪತಿ ಕೊಡುವಂಥದ್ದು,
ಆಗ ಇವನಲ್ಲಿ ಏನಾಗ್ತದೆ ಕೇಳಿದ್ರೆ ಏಕಾಗ್ರತೆ ಅನ್ನುವಂಥದ್ದು ಬರ್ತದೆ. ಈಗ ಕೂರುದಿಲ್ಲ ಅಂತ ಹೇಳಿ ಆಗ್ತದೆ ಅಂತ ಇಟ್ಕೊಳ್ಳಿ ಓದ್ಲಿಕ್ಕೆ, ಅವನಾಗೆ ಕೂರುವಂತ ಯೋಗ ಯೋಗ್ಯತೆಗಳು ಅಥವಾ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ಬದಲಾವಣೆ ಆಗ್ತಾ ಹೋಗ್ತದೆ. ಆಯ್ತಾ? ಆಮೇಲೆ ಸ್ವಲ್ಪ ಈ ನಿಮ್ಮ ಮನೆಯ ಆಸುಪಾಸಿನಲ್ಲಿರುವಂತಹ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಸ್ವಲ್ಪ ವಿಶೇಷವಾಗಿ ಏನಾದರೂ ಅಲ್ಲಿ ಅಲಂಕಾರ ಸೇವೆಗಳನ್ನು ಅಥವಾ ಅರ್ಚನೆ ಸೇವೆಗಳನ್ನು ಇವನ ಹೆಸರಿನಲ್ಲಿ ಒಮ್ಮೆ ಕೊಡಿ. ಒಂದೇ ಸಲ ಅಲ್ಲಿ ಅರ್ಚನೆ ಕೊಟ್ಟು ಒಂದು ಅಲಂಕಾರ ಸೇವೆಗೋ ಅಥವಾ ಹೂವಿನ ಅರ್ಚನೆ ಸೇವೆಗೋ ಏನಾದರೂ ಈ ಥರದ್ದನ್ನು ಕೊಡೋದ್ರಿಂದ ಏನಾಗ್ತದೆ ಕೇಳಿದ್ರೆ ಇವನ ಈ ಏಕಾಗ್ರತೆಗೆ ಸಂಬಂಧಿತವಾಗಿರುವಂಥ ಸಮಸ್ಯೆಗಳು ಅನ್ನುವಂಥದ್ದು ಸ್ವಲ್ಪ ಗುಣಮುಖರಾಗ್ತಾರೆ. ಆಯ್ತಾ? ಇನ್ನು ಬೇರೆ ಏನು ಸಮಸ್ಯೆಗಳಾಗ್ತದೆ ಅನ್ನುವಂಥದ್ದು ಇಲ್ಲ. 2026 ಕಳೆದ ನಂತರದಲ್ಲಿ ಕೆಲವೊಂದೆಲ್ಲ ಕಂಟಕ ಅನ್ನುವಂಥದ್ದಿದೆ, ಸಣ್ಣ ಪುಟ್ಟ ಇರುವಂಥದ್ದು. ಅದನ್ನ ಆ ಸಂದರ್ಭಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತಾದ್ರೆ ಅದಕ್ಕೆ ಸಂಬಂಧಿತವಾಗಿರುವಂಥ ಪರಿಹಾರಗಳನ್ನು ಹೇಳ್ತೇನೆ. ಸದ್ಯದ ಪರಿಸ್ಥಿತಿಗೆ ಈ ಕೆಲಸಗಳನ್ನ ಮಾಡಿ ಅನುಕೂಲತೆ ಆಗ್ತದೆ. ಓಕೆ, ಧನ್ಯವಾದ ಸುಮಿತ್ರಾ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇನ್ನು ಕಂಕಣ ಭಾಗ್ಯದ ಬಗ್ಗೆ ಹೇಳ್ತಾ ಇದ್ರಿ, ಮುಂದುವರೆಸಿ. ಕಂಕಣ ಭಾಗ್ಯ ಅನ್ನುವಂಥದ್ದು ಹಾಗೆ ಆ ಒಂದು ಪಿತೃಗಳು ಅನ್ನುವಂಥ ದೋಷಗಳಿದ್ದಾಗ, ಹಾಗೆ ಇನ್ನು ಜಾತಕದಲ್ಲಿ ಕೆಲವೊಂದು ಬಾರಿ ಏನಾಗ್ತದೆ ಅಂತ ಕೇಳಿದರೆ ಕಂಕಣ ಭಾಗ್ಯ ಬರಬೇಕು ಅನ್ನುವಂಥದ್ದಿದ್ರೆ ಮದುವೆ ಆಗಲಿಕ್ಕೆ ಕಾಲ ಅನ್ನುವಂಥದ್ದು ಇರ್ತದೆ. ಆ ಒಂದು ಕಾಲ ಅನ್ನುವಂಥದ್ದು ಕೆಲವರಿಗೆ ಏನಾಗ್ತದೆ, ಮದುವೆಯ ಕಾಲಕ್ಕೆ ಸರಿಯಾಗಿ ಮದುವೆ ಆಗೋದು ಅಥವಾ ಇಷ್ಟಪಟ್ಟು ಮದುವೆ ಆಗುವಂಥದ್ದು ಈ ರೀತಿದೆಲ್ಲ ಆಗ್ತದೆ. ಇನ್ನು ಕೆಲವರಿಗೆ ಏನಾಗ್ತದೆ ಕೇಳಿದರೆ ವಿಳಂಬವಾಗಿ ಮದುವೆ ಆಗುವಂಥ ಯೋಗಗಳಿರ್ತದೆ. ಅಂಥವ್ರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನು ಜಾತಕದಲ್ಲಿ ಪರಿಶೀಲನೆ ಮಾಡಿ ಆ ವಿಳಂಬ ಆಗುವಂಥ ಯೋಗಗಳಿದ್ರೆ ಅದಕ್ಕೆ ಪೂರಕವಾಗಿರುವಂಥ ದೇವತಾ ತೃಪ್ತಿಯನ್ನು ಮಾಡುವಂಥದ್ದು, ಆ ದೇವರನ್ನು ಅರ್ಚನೆ ಮಾಡೋದ್ರಿಂದ ಏನಾಗ್ತದೆ ಆಗುವಂಥದ್ದು ಶೀಘ್ರಾತಿ ಶೀಘ್ರವಾಗಿ ಆಗ್ತದೆ. ನಮಗೆ ಮದುವೆ ಆಗಲಿಲ್ಲ ಅಂದ್ರೂ ಕೂಡಲೇ ಯಾರು ಏನೇನು ಹೇಳ್ತಾರೆ ಅವೆಲ್ಲವನ್ನು ನಾವು ಮಾಡಿಬಿಟ್ರೆ ಇರುವಂಥ ಯೋಗಕ್ಕೆ ಏನಾಗ್ತದೆ ಪೆಟ್ಟು ಬೀಳ್ತದೆ. ಇರುವಂಥ ಯೋಗಕ್ಕೆ ಯಾವಾಗ ಪೆಟ್ಟು ಬೀಳ್ತದೆ ಈ ವಿವಾಹಕ್ಕೆ ನಾವೇನು ಸಂಕಲ್ಪವನ್ನು ಇಟ್ಟಿದ್ದೇವೆ ಅದೆಲ್ಲ ತೊಂದರೆ ಆಗ್ತಾ ಹೋಗ್ತದೆ. ಹಾಗೆ ಸಾಮಾನ್ಯವಾಗಿ ಎಲ್ಲರೂ ಸಮೇತ ವಿವಾಹಕ್ಕೆ ಚಿಂತನೆ ಮಾಡುವಾಗ ಈ ಹಿರಿಯರಿಗೆಲ್ಲ ದಂಪತಿಗಳ ಕಾಲಿಗೆ ಬಿದ್ದರೆ ಒಂದು ಆಶೀರ್ವಾದ ಮಾಡ್ತಾ ಇದ್ರು. ಏನು ಅಂತ ಕೇಳಿದರೆ ಲಕ್ಷ್ಮೀನಾರಾಯಣರಂತೆ ಬದುಕಿ ಅಂತೇಳಿ. ಯಾಕೆ ಅಂತ ಕೇಳಿದರೆ ಈ ದಂಪತಿಗಳು ಅನ್ನುವಂಥ ಹೆಸರಿಗೆ ಇರುವಂಥದ್ದೇ ಲಕ್ಷ್ಮೀನಾರಾಯಣರು ಅಂತ ಹೇಳಿ. ಹಾಗಾಗಿ ಇನ್ನು ವಿವಾಹ ಬೇಗ ಆಗಬೇಕಂತಾದರೆ ಏನು ಮಾಡಬೇಕು? ವಿಶೇಷವಾಗಿ ಈ ಬ್ರಾಹ್ಮಣರ ಹತ್ರ ಈ ಅಥರ್ವಣ ವೇದದ ರಹಸ್ಯತ್ರಯಗಳಲ್ಲಿ ಬರುವಂತಹ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣಾದಿಗಳನ್ನು ಪ್ರತಿ ಗುರುವಾರದ ಸಂಜೆ ಬ್ರಾಹ್ಮಣರ ಹತ್ರ ಮಾಡಿಸ್ಬೇಕು. ಮತ್ತು ವಿಶೇಷವಾಗಿ ಅದಕ್ಕೆ ಸಿಹಿ ತಿಂಡಿಗಳ ನೈವೇದ್ಯಾದಿಗಳನ್ನು, ಹಾಗೆ ತರ್ಪಣಕ್ಕೆ ಹಾಲು ತ್ರಿಮಧುರಗಳನ್ನು ನೈವೇದ್ಯ ಮಾಡುವಂಥದ್ದು, ಇದರಿಂದ ಮದುವೆ ಅನ್ನುವಂಥದ್ದು ಆಗ್ತದೆ. ಇನ್ನು ಕೆಲವೊಂದು ಸ್ವಯಂವರ ಪಾರ್ವತಿ ಅಂತ ಹೇಳಿ. ಯಾಕೆ ಅಂತ ಕೇಳಿದ್ರೆ ಪಾರ್ವತಿಯ ಜನ್ಮ ಇದ್ದಂಥದ್ದೇ ಶಿವನನ್ನು ಪತಿಯನ್ನಾಗಿ ಪಡಿಬೇಕು ಅಂತ. ಆದರೆ ಅದು ಅವಳಿಗೆ ತಿಳಿದಿದ್ರೂ ಸಮೇತ ಅವಳೇನು ಅಂತ ಕೇಳಿದರೆ ಪ್ರತಿ ಕಾಲವೂ ಸಮೇತ ದೇವರನ್ನು ಆರಾಧನೆ ಮಾಡ್ತಾ ಇದ್ಲು. ಯಾಕೆ ಅಂತ ಕೇಳಿದ್ರೆ ನಾನು ಶಿವನನ್ನು ಪತಿಯನ್ನಾಗಿ ಪಡಿಬೇಕು ಅಂತ. ಅವಳ ಜನ್ಮವೇ ಅದಕ್ಕಿದ್ರೂ ಸಮೇತ ಅವಳು ದೇವರನ್ನು ಆರಾಧನೆ ಮಾಡಿಯೇ ನಂತರದಲ್ಲಿ ಶಿವನನ್ನು ಪಡ್ಕೊಂಡಂಥದ್ದು. ಯಾವಾಗ ಅಂತ ಕೇಳಿದರೆ ಅವಳು ಸ್ವಯಂವರ ಪಾರ್ವತಿ ಆದಾಗ. ಹಾಗಾದರೆ ಆ ಸ್ವಯಂವರ ಪಾರ್ವತಿಯನ್ನು ಆರಾಧನೆ ಮಾಡುವಂಥದ್ದು ಈ ಚಂಡಿ ಸಪ್ತಶತಿಯಲ್ಲಿ ಬರುವಂತಹ ಪತ್ನೀಂ ಮನೋರಮಾಂ ದೇವಿ ಮನೋವೃತ್ತಾನುಸಾರಿಣಿ ಅನ್ನುವಂತಹ ಮಂತ್ರಗಳಿಂದ ಸಂಪುಟೀಕರಣವನ್ನು ಮಾಡುವಂಥದ್ದು. ಮತ್ತು ಈ ಸ್ವಯಂವರ ಪಾರ್ವತಿ ಒಂದು ಮಿನಿಮಮ್ ಅಂತ ಹೇಳಿದ್ರು ಒಂದು 10,000 ಸಂಖ್ಯೆಯಲ್ಲಿ ಸ್ವಯಂವರ ಪಾರ್ವತಿ ಜಪವನ್ನು ಮಾಡಿ ತದ್ದಶಾಂಶ ತರ್ಪಣಾದಿಗಳನ್ನು ಕೊಟ್ಟು ತದ್ದಶಾಂಶ ಹೋಮಾದಿಗಳನ್ನು ಮಾಡಿ ಒಂದು ಬ್ರಾಹ್ಮಣ ಭೋಜನ ಮತ್ತು ದಾನಾದಿಗಳನ್ನು ಮಾಡೋದ್ರಿಂದ ಏನಾಗ್ತದೆ ಈ ಪ್ರತಿಬಂಧಕ ದೋಷಗಳು, ಈ ಕುಟುಂಬದಲ್ಲಿರುವಂಥ ಕೆಲವೊಂದು ಸ್ತ್ರೀ ಸಂಬಂಧಿತವಾಗಿರುವಂಥ ದೋಷಗಳು ಅಥವಾ ಶಾಪಗಳು ಇವೆಲ್ಲ ಇತ್ತು ಅಂತಾದರೆ ಈ ಹೋಮಾದಿಗಳನ್ನು ಮಾಡೋದ್ರಿಂದ ಆ ವಿವಾಹ ಪ್ರತಿಬಂಧಕ ಅನ್ನುವಂಥದ್ದು ಅದರ ಶಕ್ತಿ ಅನ್ನುವಂಥದ್ದು ಕ್ಷೀಣಿಸ್ತಾ ಬರ್ತದೆ. ಯಾವಾಗ ಆ ದೋಷಗಳ ಶಕ್ತಿ ಅನ್ನುವಂಥದ್ದು ಕ್ಷೀಣಿಸ್ತದೆ ಇಲ್ಲಿ ಅನುಕೂಲ ಆಗಲಿಕ್ಕೆ ನಮಗೆ ಒಂದೊಂದೇ ದಾರಿಗಳು ಬರ್ತಾ ಹೋಗ್ತದೆ. ಹಾಗೆ ಇನ್ನು ಗುರುಪೀಠ ಪೂಜೆ ಮೊದಲನೇದಾಗಿ ನಾವು ಮದುವೆ ಮಾಡಲಿಕ್ಕಿಂತ ಮುಂಚಿತವಾಗಿ ಅವರವರ ಕುಲದ ಗುರುಗಳ ಪೀಠಕ್ಕೆ ಹೋಗಿ ಜಾತಕವನ್ನಿಟ್ಟು ಗುರುಗಳೇ ನಾವಿನ್ನು ಮದುವೆಗೆ ಹುಡುಕ್ಲಿಕ್ಕೆ ಶುರು ಮಾಡ್ತಾ ಇದ್ದೇವೆ, ನಿಮ್ಮ ಅನುಗ್ರಹ ಬೇಕು ಅಂತ ಹೇಳಿ ಅನುಗ್ರಹಾದಿಗಳನ್ನು ತೆಗೆದುಕೊಂಡು ಬರಬೇಕು. ಯಾಕೆ ಅಂತ ಕೇಳಿದರೆ ಈಗ ಕೆಲವರನ್ನು ನಾವು ನೋಡಿರ್ಬೋದು ಏನಂತ ಕೇಳಿದರೆ ಮದುವೆಯ ವಿಚಾರಗಳ ಬಗ್ಗೆ ಆಸಕ್ತಿ ಇರುವುದಿಲ್ಲ, ಯಾರಾಗ್ತಾರೆ ಮದುವೆ ನಮಗೆ ಬೇಡ ಅನ್ನುವಂಥದ್ದು. ಈ ವೈರಾಗ್ಯ ಸದೃಶವಾಗಿರ್ತಕ್ಕಂತಹ ಯೋಗಗಳು ಅವರಲ್ಲಿರ್ತದೆ ಅಂತ ಹೇಳಿದರೆ ಮದುವೆಯ ವಿಚಾರದಲ್ಲೇ ಅವ್ರಿಗೆ ವೈರಾಗ್ಯ ಅನ್ನುವಂಥದ್ದು ಬಂದುಬಿಟ್ಟಿರ್ತದೆ. ಅದೆಲ್ಲ ಯಾಕೆ ಆಗಿ ಶುರು ಆಗೋದು ಅಂತ ಕೇಳಿದರೆ ಈ ಜನ್ಮಾಂತರವಾಗಿರ್ತಕ್ಕಂಥ ದೋಷಗಳಲ್ಲಿ ಮಾಡಿದಂಥ ಪಾಪಕರ್ಮಗಳಾಗಿರ್ಬೋದು. ಅದರಿಂದ ಏನಾಗ್ತದೆ ಈ ಒಂದು ಜನ್ಮದಲ್ಲಿ ಅವರಿಗೆ ವೈರಾಗ್ಯ ಅನ್ನುವಂಥದ್ದು ಬಂದಿರ್ತದೆ ಮದುವೆ ವಿಚಾರಗಳಲ್ಲಿ. ಆ ವೈರಾಗ್ಯ ದೋಷಗಳನ್ನೆಲ್ಲ
ನಿವೃತ್ತಿ ಮಾಡೋದು ಹೇಗೆ ಅಂತ ಕೇಳಿದ್ರೆ ಪುನಃ ಹೋಗಬೇಕಾಗಿರೋದು ಅವ್ರ ಕುಟುಂಬದ ಗುರುಪೀಠಕ್ಕೆ. ಆ ಗುರುಪೀಠ ಅನ್ನುವಂಥದ್ದೇನು, ಆ ಪೀಠದಲ್ಲಿರುವಂಥ ಪೀಠಾಧಿಪತಿಗಳು, ಆ ಪೀಠಕ್ಕಿರುವಂಥ ಶಕ್ತಿಯಿಂದ ಆ ಪೀಠದ ಮೇಲೆ ಕೂತಂಥ ಗುರುಗಳು ಯಾವಾಗ ಇವನು ಹೋದಾಗ ಇವನನ್ನು ಒಮ್ಮೆ ದೃಷ್ಟಿ ನೋಡ್ತಾರೋ, ಅವರ ದೃಷ್ಟಿ ಅವನ ಮೇಲೆ ಬಿತ್ತಂತಾದರೆ ಆ ದೋಷಗಳೆಲ್ಲವೂ ಹೋಗ್ತದೆ ಅನ್ನುವಂಥದ್ದು ಶಾಸ್ತ್ರಕಾರರು ಹೇಳಿರುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಮದುವೆ ಆಗದೆ ಹಾಗೇ ಇರಬೇಕು. ಹಾಗಾಗಿ ಗುರುಪೀಠಕ್ಕೆ ಮೊದಲು ಎಲ್ಲರೂ ಹೋಗಲೇಬೇಕು. ಮದುವೆ ನಾನು ಮಾಡ್ತೇನೆ ಅಂತ ಡಿಸಿಷನ್ ತೊಗೊಂಡ್ರ ಮೇಲೆ ತಂದೆ ತಾಯಿ ಮೊದಲು ಅವ್ರು ಗುರುಪೀಠಕ್ಕೆ ಹೋಗಿ ಅವರಿಗೆ ಗುರುಗಳಿಗೊಂದು ಭಿಕ್ಷಾವಂದನೆ. ಯಾಕೆಂದರೆ ಹರ ಮುನಿದರೆ ಗುರು ಕಾಯುವ, ಗುರು ಮುನಿದರೆ ಯಾರು ಕಾಯುವರಯ್ಯ ಅನ್ನುವಂಥದ್ದು ಎಲ್ಲರಿಗೂ ತಿಳಿದಿರುವಂಥ ವಿಷಯ. ಅದರಲ್ಲಿ ಗೂಢಾರ್ಥ ಏನಿದೆ ಅಂತ ಕೇಳಿದರೆ, ನಾವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಮೊಬೈಲ್ ನೋಡ್ತಿರ್ತೇವೆ, ಯಾವುದೋ ಒಂದು ಅಪ್ಲಿಕೇಶನ್ನೋ ಮತ್ತೊಂದೇನೋ ಒಂದು ಸ್ಕ್ರೋಲ್ ಮಾಡ್ತಾ ಇರ್ತೇವೆ. ಅದೆಲ್ಲ ಏನು ದೇವತಾ ಕೋಪಕ್ಕೆ ಕಾರಣ ಆಗ್ತದೆ ಅಂತ ಹೇಳಿ. ಅಂತಹ ಕೋಪವನ್ನು ಹೋಗಲಾಡಿಸ್ತಕ್ಕಂಥ ಶಕ್ತಿ ಯಾರಿಗಿದೆ ಕೇಳಿದರೆ ಈ ಗುರುವಿಗೆ ಮಾತ್ರ ಇರುವಂಥದ್ದು. ಯಾರ್ಯಾರೋ ಗುರು, ಈಗ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಾನು ಗುರು ಆಗೋದಿಲ್ಲ. ಪೀಠಾಧಿಪತಿಗಳಾಗಬೇಕು. ತನ್ನ ಪಿಂಡವನ್ನು ಇಟ್ಟುಕೊಂಡು ಆ ಎಲ್ಲ ಹೆಂಡತಿ ಮಕ್ಕಳನ್ನೆಲ್ಲ ಎಲ್ಲವನ್ನ ಲೋಕದ ಎಲ್ಲ ಆಚಾರ ವಿಚಾರ ಎಲ್ಲವನ್ನ ತ್ಯಜಿಸಿ ಅವನು ಕೂತಿರ್ತಾನೆ. ಯಾಕೆ? ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಅಂತ ಹೇಳಿ. ಅಂತಹ ಗುರುವಿಗೆ ಮಾತ್ರ ಆ ದೇವರ ಕೋಪಗಳನ್ನು ಹೋಗಲಾಡಿಸ್ತಕ್ಕಂಥ ಶಕ್ತಿ ಗುರುವಿನಲ್ಲಿರ್ತದೆ. ಹಾಗಾಗಿ ಮದುವೆ ಮಾಡಲಿಕ್ಕಿಂತ ಮುಂಚಿತವಾಗಿ ಗುರುಪೀಠಗಳನ್ನು ಸಂದರ್ಶನ ಮಾಡುವಂಥದ್ದು, ತದನಂತರದಲ್ಲಿ ಜಾತಕವನ್ನು ಪರಿಶೀಲನೆ ಮಾಡುವಂಥದ್ದು, ಇದು ಪ್ರಮುಖವಾಗಿರ್ತಕ್ಕಂತಹ ಘಟ್ಟ. ಯಾರೋ ಪಕ್ಕದ ಮನೇಲಿರೋ ಜ್ಯೋತಿಷ್ಯರನ್ನು ಹೋಗಿ ಕೇಳೋದಲ್ಲ, ಅವ್ರ ಮನೇಲಿ ಮದುವೆ ಆಯ್ತಂತೆ, ಅವಳೇನು ಪೂಜೆ ಮಾಡಿದ್ಲೋ ನಾನು ಅದನ್ನೇ ಮಾಡ್ತೀನಿ ಅಂತೇಳಿ ಇವತ್ತೆಲ್ಲ ಮಾಡ್ತಾ ಇದ್ದಾರೆ. ಅದನ್ನು ಮಾಡಬಾರ್ದು. ಮೊದಲು ನಿಮ್ಮ ಕುಲದ ಪುರೋಹಿತರು ಜ್ಯೋತಿಷ್ಯರ ಹತ್ರ ಹೋಗಿ ನಿಮ್ಮ ಮಗಳ ಅಥವಾ ಮಗನ ಜಾತಕಗಳನ್ನು ತೋರಿಸಿ ಅದರಲ್ಲಿರುವಂಥ ದೋಷಗಳನ್ನು ಮೊದಲು ಪರಿಹಾರ ಮಾಡಿಕೊಳ್ಬೇಕು. ಅಕಸ್ಮಾತ್ 2 ಮದುವೆ ಆಗುವಂಥ ಯೋಗಗಳಿದ್ದು ಇಲ್ಲಿ ಏನಾಗ್ತದೆ ಅಂತ ಕೇಳಿದರೆ ಆ ಯೋಗಗಳಿಗೆ ಇವರು ಮೊದಲನೇದು ಯಾವುದೋ ನೋಡ್ಕೊಂಡು ಬಂದು ಫಿಕ್ಸ್ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ. ಪಾಪ ಇವ್ರಿಗೆ ದ್ವಿಕಳತ್ರ ಯೋಗ ಇರುತ್ತೆ. ಮದುವೆ ಆಗ್ತಿದ್ದಂಗೆ ಒಂದು ಅವಳು ಸಾಯೋದು ಅಥವಾ ಇವನು ಸಾಯೋದು ಅಥವಾ ಇಬ್ಬರು ದೂರ ಆಗುವಂಥದ್ದು ಏನೋ ಆಗ್ತದೆ. ಯಾಕೆಂದರೆ ಅಲ್ಲಿ ಪಿತೃಗಳ ದೋಷ ಎಲ್ಲ ಇತ್ತು ಅಂತಾದರೆ ದಂಪತಿ ಸಮೇತವಾಗಿ ಮರಣ ಹೊಂದುವಂಥ ಯೋಗಗಳನ್ನೆಲ್ಲ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾಕೆ ಅಂತ ಕೇಳಿದರೆ ಯಾವುದ್ಯಾವುದೋ ಜಾತಕ ಯಾರ್ಯಾರೋ ಕೂಡ ಮದುವೆ ಆಗಿಬಿಟ್ರೆ ಅದು ಆ ರೀತಿ ಆಗ್ತದೆ. ಮತ್ತು ಇನ್ನೊಂದು ಏಕವಾಗಿರ್ತಕ್ಕಂಥ ಗೋತ್ರಗಳು, ಈಗ ನಂದು ಭಾರದ್ವಾಜ ಗೋತ್ರ ಅಂತ ಹೇಳಿದ್ರೆ ನಾ ಭಾರದ್ವಾಜ ಗೋತ್ರದವ್ರನ್ನೇ ಮದುವೆ ಆಗಲಿಕ್ಕಿಲ್ಲ. ಮದುವೆ ಆದ್ವಿ ಅಂತ ಆದರೆ ಏನಾಗ್ತದೆ, ಹುಟ್ಟುವಂತಹ ಮಕ್ಕಳು ಅಂಗವೈಕಲ್ಯಗಳನ್ನು ಆಗಿ ಹುಟ್ಟುತ್ತಾರೆ ಅಂತೇಳಿ. ಯಾಕೆ ಅಂತ ಕೇಳಿದರೆ ಅಲ್ಲಿ ಆ ಒಂದು ಜೀನ್ಸ್ ಅನ್ನುವಂಥದ್ದು ಬೇರೆ ಸ್ವಗೋತ್ರದರನ್ನ ಯಾವತ್ತೂ ಮದುವೆ ಆಗಲಿಕ್ಕಿಲ್ಲ. ಇದೆಲ್ಲವನ್ನು ನಾವು ಗಮನಿಸಬೇಕಾಗ್ತದೆ. ಇನ್ನೊಂದೇನು, ಮಾತಾ ಪಿತೃ ವಚನ ಉಲ್ಲಂಘನೆ ಮಾಡುವಂಥದ್ದು. ಆ ಉಲ್ಲಂಘನೆ ಮಾಡಿದಂಥದ್ದು ಏನು, ತಂದೆ ತಾಯಿಯನ್ನು ಮನಸ್ಸನ್ನು ನೋಯ್ಪಡಿಸುವಂಥದ್ದು ಸಮೇತ ಈ ವಿವಾಹಕ್ಕೆ ಪ್ರತಿಬಂಧಕವಾಗಿ ದೋಷವಾಗಿ ಕಾಣ್ತದೆ. ಇನ್ನು ಮುಂದೆ ಹೋಗ್ತಾ ಈಗ ಡೈವರ್ಸ್ ಎಲ್ಲ ಯಾಕೆ ಜಾಸ್ತಿ ಆಗ್ತಿದೆ ಸ್ವಾಮಿ ಅಂತ ಕೇಳಿದರೆ ಇದೇ ಉದ್ದೇಶಗಳಿಗೆ. ಯಾವುದನ್ನು ನೋಡೋದು ಯಾವುದು, ಒಳ್ಳೆ ರೀತಿ ಫೋಟೋ ಇದ್ರಾಯ್ತು, ಒಳ್ಳೆ ರೀತಿ ಒಂದು ಮಂಟಪ ಇದ್ರಾಯ್ತು, ಇನ್ನು ಹಳದಿ ಶಾಸ್ತ್ರ ಅದು ಇದು ಬ್ಯಾಡ್ದು, ಇದೆಲ್ಲ ಶಾಸ್ತ್ರಗಳನ್ನೆಲ್ಲವನ್ನೂ ಒಪ್ಪುತ್ತಾರೆ ಎಲ್ಲ ನಮ್ಮ ಜನ, ಇವತ್ತಿಗೂ ಮಾಡ್ತಾರೆ, ಸಂತೋಷ. ಆದರೆ ಅವ್ರು ಮಾಡೋದು ಎಲ್ಲವೂ ಸಮೇತ ತೋರ್ಪಡಿಕೆಗಾಗಿ. ಈ ತೋರ್ಪಡಿಕೆಗಾಗಿ ಮಾಡುವಂಥ ವಿಚಾರಗಳನ್ನು ಬಿಟ್ಟು ಸಂಪ್ರದಾಯವಾಗಿ ಏನನ್ನು ಹೇಳಿದ್ದಾರೋ ಶಾಸ್ತ್ರದಲ್ಲಿ ಅದನ್ನು ಮಾಡೋದ್ರಿಂದ ಈ ವಿವಾಹಕ್ಕೆ ಪ್ರತಿಬಂಧಕವಾಗಿರುವಂಥ ದೋಷವನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಸರಿಯಾಗಿ ಪರಿಹಾರ ಆಗ್ತದೆ. ಇಲ್ಲ ಅಂತ ಹೇಳಿದರೆ ಮತ್ತೆಂಥದ್ದು ಆಗೋದಿಲ್ಲ. ನಾನು ಹೇಳೋದಾದರೆ ಆ ರೀತಿ ಬೇಡದ್ದೆಲ್ಲ ಮಾಡೋದಕ್ಕಿಂತ ನೀವು ಮಾಡ್ದಲೇ ಇರುವಂಥದ್ದೇ ಉತ್ತಮ. ಯಾಕೆ ಅಂತ ಕೇಳಿದ್ರೆ ನಮ್ಮ ಧರ್ಮವನ್ನೊಂದು ಹಾಳು ಮಾಡಬೇಡಿ ಅನ್ನುವಂಥ ಉದ್ದೇಶದಿಂದ ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಇನ್ನೂ ಹಲವಾರು ದೃಷ್ಟಿಕೋನಗಳನ್ನು ನಾವು ಚಿಂತನೆ ಮಾಡ್ಬೋದು. ಹಾಗಾಗಿ ನಾವು ಹೇಳುವಂಥದ್ದೇನು ಅಂತ ಕೇಳಿದರೆ, ನಿಮ್ಮ ಕುಲಗುರುಗಳನ್ನು ಮೊದಲು ಮದುವೆ ಆಗಲಿಕ್ಕೆ ಶುರು ಆದರೂ ಕೂಡಲೇ ಮನೆ ದೇವರಿಗೆ ಒಂದು ಪ್ರಾರ್ಥನೆ ಮಾಡಿ, ಒಂದು ತುಪ್ಪದ ದೀಪವನ್ನು ಹಚ್ಚಿ, ಒಂದು ಶುಭ ಮುಹೂರ್ತವನ್ನು ನೋಡಿ ಗುರುಪೀಠಕ್ಕೆ ಹೋಗಿ ಬಂದು ನಂತರದಲ್ಲಿ ಜಾತಕದ ದೋಷಗಳನ್ನು ಪರಿಹಾರ ಮಾಡಿಕೊಂಡು ನಂತರದಲ್ಲಿ ನೀವು ಹುಡುಕ್ಲಿಕ್ಕೆ ಶುರು ಮಾಡಿ. ದ್ವಿಕಳತ್ರ ಯೋಗಗಳೆಲ್ಲ ಇತ್ತು ಅಂತಾದರೆ ಅಲ್ಲಿಗೆ ನೀವು ಇದನ್ನೇನು ಮಾಡಿದ್ರೂ ಉಪಯೋಗ ಇಲ್ಲ, ಪೂಜೆ ಪುನಸ್ಕಾರಗಳನ್ನು. ಯಾಕಂದರೆ ನೀವು ಮಾನಸಿಕವಾಗಿ ಇದೇ ನನ್ನ ಹುಡುಗ ಅಥವಾ ಇವಳೇ ನನ್ನ ಹುಡುಗಿ ಅನ್ನುವಂಥ ಡಿಸೈಡ್ ಆಗಿರ್ತೀರಿ. ಅಲ್ಲಿಗೇನು ನಮಗಿಲ್ಲಿ ಮೊದಲನೇ ಆಗುವಂಥ ಮದುವೆ ಅನ್ನುವಂಥದ್ದು ಕಡ್ದು ಹೋಗ್ತದೆ ಅಂತಿದ್ದಾಗ ಅಲ್ಲಿಗೆ ಈ ಮದುವೆಯು ಕಡ್ದು ಹೋಗ್ತದೆ. ಅದಕ್ಕೆ ಏನು ಅಂತ ಕೇಳಿದ್ರೆ ಮೊದಲು ಹುಡುಗ ಹುಡುಗಿಯನ್ನು ನೋಡ್ಲಿಕ್ಕೆ ಹೋಗಬೇಡಿ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ ಮೈಸೂರಿಂದ, ಅನಿತಾ ಅಂತ, ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್? ನನ್ನ ಮಗನ ಬಗ್ಗೆ ಕೇಳಬೇಕು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಮಾ. ಮ್ಯಾಮ್ September 12th, 2020. ಓಕೆ, September 12th, 2020 ಮ್ಯಾಮ್. 21 20. ಓಕೆ, 2020. ಓಕೆ, ಟೈಮಿಂಗ್ಸ್ ಹೇಳಿ ಮ್ಯಾಮ್. ಮಧ್ಯಾಹ್ನ 1:20 ಮ್ಯಾಮ್. 1:20 ಮಧ್ಯಾಹ್ನ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ.
ಗುರುಜಿ ಏನಿಲ್ಲ ಅಂದ್ರೆ ಸ್ವಲ್ಪ ತುಂಬಾ ಹಠ ಜಾಸ್ತಿ ಗುರುಜಿ. ಹಾ ತುಂಬಾ ಹಠ ಮಾಡ್ತಾನೆ. ಹೆಂಗಿದೆ ಒಂದು ರಾಶಿ ಫಲ ಅಂತ ತಿಳ್ಕೊಳ್ಳೋ ಒಂದು ಇದೆ ಅದಕ್ಕೆ. ಈಗ ನೋಡಿ, ಇವನಲ್ಲಿ ಹಠ ಅನ್ನುವಂಥದ್ದು ಯಾವ ರೀತಿ ಇದೆ, ಒಂದು ಒಳ್ಳೆ ಹಠವೋ ಕೆಟ್ಟ ಹಠವೋ ಅಂತ ಯೋಚನೆ ಮಾಡಬೇಕು. ಇದು ಈ ಕೇತು ಇರುವಂಥ ಕಾರಣದಿಂದ ಬರೀ ಬೇಡದ ವಿಚಾರಗಳಿಗೆ ಹೆಚ್ಚು ಹಠವನ್ನು ಮಾಡುವಂಥದ್ದು, ಅಥವಾ ಈ ಬೇಡದ ವಿಷಯಗಳಿಗೆ ಹಠ ಮಾಡುವಂಥದ್ದು, ಅಥವಾ ಅನಾವಶ್ಯಕವಾಗಿ ಮನಸ್ಸಿಗೆ ನೋವಾಗುವಂಥ ಕೆಲಸಗಳನ್ನು ಮಾಡೋದು, ಈ ತರಲೆ ಜಾಸ್ತಿ ಮಾಡೋದು ಅಂತ ಹೇಳ್ತಾರೆ ಗೊತ್ತಾ. ಅದೇ ರೀತಿಯಾಗಿ ಮಾಡುದು. ಮತ್ತೆ ಇವರಿಗೆ ಮಾತು ಅನ್ನುವಂಥದ್ದು ಸಮೇತ ಹುಟ್ಟುವಂತ ಸಂದರ್ಭದಲ್ಲಿ ಲೇಟ್ ಆಗಿ ಬಂದಂಥದ್ದು. ಅತಿ ಹೆಚ್ಚು ಮಾತಾಡುವಂತಹ ಯೋಗವನ್ನ ಹೊಂದಿದಂತಹ ಒಂದು ಜಾತಕ. ಈಗ ಸದ್ಯದ ಪರಿಸ್ಥಿತಿಗೆ ಈ 2027 ತನಕನ ಸಮೇತ ಸ್ವಲ್ಪ ತರಲೆಗಳೆಲ್ಲ ಜಾಸ್ತಿ ಇರ್ತದೆ. ತರ್ಲೆನೂ ಜಾಸ್ತಿ, ಹಠವೂ ಜಾಸ್ತಿ, ಮತ್ತೆ ಒಂದಕ್ಕೆ ಚಂಡಿ ಹಿಡಿಯುವುದು ಅಂತ ಹೇಳ್ತಾರೆ ಗೊತ್ತಾ. ಅದು ತುಂಬಾ ಜಾಸ್ತಿ ಗುರುಜಿ, ಸಾಕಪ್ಪ ಅನ್ನೋ ಲೆವೆಲ್ಗೆ ಮಾಡ್ತಾನೆ ಅವನು. ಹೌದು, ಇದೆಲ್ಲ ಯಾಕೆ ಅಂತ ಕೇಳಿದ್ರೆ ನೋಡಿ, ಒಂದು ಇವರ ತಾಯಿ ಗರ್ಭಾವಸ್ಥೆಯಲ್ಲಿ ಇರುವಂತ ಸಂದರ್ಭದಲ್ಲಿ ತುಂಬಾ ಮನಸ್ಸಿಗೆ ನೋವನ್ನ ಮಾಡಿಕೊಂಡಂಥದ್ದೋ, ಅಥವಾ ಅವರ ಮನಸ್ಸನ್ನ ನೋಯಿಸುವಂತ ಕೆಲಸ ಮಾಡಿದಂಥದ್ದೋ ಏನೋ ಒಂದು ಆಗಿದೆ. ಆದ್ರಿಂದ ಏನಾಗ್ತಾ ಇದೆ ಅಂತ ಕೇಳಿದ್ರೆ, ಇದು ತುಂಬಾ ಈ ಹೈಪರ್ ಆಕ್ಟಿವ್ ಅಂತ ಹೇಳಿ ಹೇಳ್ತಾರೆ ಗೊತ್ತಾ. ಆ ರೀತಿ ಇರುವಂತ ಮಗು ಇದು ಅಲ್ವಾ. ಹೌದು ಗುರುಜಿ, ಹೈಪರ್ ಎಲ್ರು ಹೇಳ್ತಾರೆ. ಈಗ ನಮ್ಮ ಮನೆಯಲ್ಲಿ ನೋಡಿದಾಗ ಈ ಮಗು ಎಕ್ಸ್ಟ್ರೀಮ್ ಲೆವೆಲ್ ಇವನು, ಅಂದ್ರೆ ಯಾವ ಮಗು ತರನು ಇಲ್ಲ, ಇವನ್ ಜಾಸ್ತಿನೇ ಇದು ತುಂಬಾ ಆಕ್ಟಿವ್ ಇದಾನೆ, ಜೊತೆ ಈ ತರ ಹಠ ಮಾಡೋದು. ಬಟ್ ಟೋಟಲ್ ಸ್ವಲ್ಪ ಎಕ್ಸ್ಟ್ರಾನೇ ಅನ್ಕೊಳ್ಳಿ ಗುರುಜಿ, ಆತರ. ಹೌದು, ಇವನಿಗೇನಾದ್ರೂ ಹೋಮ ಹವನ ಏನಾದ್ರೂ ಮಾಡಿದ್ರ ಹುಟ್ಟಿದಾಗ? ಇಲ್ಲ ಗುರುಜಿ, ನಾನು ಎಂತದೂ ಮಾಡಿಲ್ಲ ಇದುವರೆಗೂ. ಇದು ದೋಷಪೂರಿತವಾಗಿರುವಂತದ್ದೇನು ಅನ್ನುವಂಥದ್ದು ನೋಡಿದಾಗ, ಒಂದು ಪಂಚಮ ಸ್ಥಾನದಲ್ಲಿರುವಂತ ಅರಿಷ್ಟ ಗ್ರಹಗಳು, ಈ ಪಂಚಮಾರಿಷ್ಟ ಶಾಂತಿಯನ್ನ ಒಮ್ಮೆ ಮಾಡಿಸಿ ಗೋಮುಖ ಪ್ರಸವ ಶಾಂತಿಗಳನ್ನ ಮಾಡುವಂಥದ್ದು ಉತ್ತಮ ಇವನಿಗೆ. ಯಾಕಂದ್ರೆ ಪಂಚಮದಲ್ಲಿರುವಂತದ್ದು ಏನಾಗ್ತದೆ ಅಂತ ಕೇಳಿದ್ರೆ, ಅವನಿಗೆ ಅತಿಯಾಗಿ ಸ್ವಲ್ಪ ಕೋಲ್ಡ್ ಆಗುವಂತೆ ಮಾಡುವಂಥದ್ದು. ಹೌದು ಗುರುಜಿ, ಹೌದು ಗುರುಜಿ, ನೀವ್ ಹೇಳ್ತೀರ ಸತ್ಯ, ಅವ್ರಿಗೆ ತುಂಬಾ ಕೋಲ್ಡ್ ಆಗುತ್ತೆ ಬೇಗನೆ. ಹೌದು, ಈಗ ಅದಕ್ಕೆ ಏನು ಅಂತ ಕೇಳಿದ್ರೆ, ಈಗ ಸದ್ಯದ ಪರಿಸ್ಥಿತಿಗೆ ನಾ ಹೇಳುದಾದ್ರೆ, ನೀವು ಇರುದೆಲ್ಲಿಂದ? ಮೈಸೂರಾ? ಗುರುಜಿ, ಮೈಸೂರು. ಒಮ್ಮೆ ಪಂಚಮಾರಿಷ್ಟ ಶಾಂತಿ ಅಂತೇಳಿ ಮಾಡ್ತಾರೆ. ಅದು ಹೇಗೆ ಗುರುಜಿ? ಅದು ಹೋಮ ಹವನಗಳನ್ನು ಮಾಡುದು. ನೆಕ್ಸ್ಟ್ ಅದನ್ನ ಹೇಗ್ ಮಾಡ್ಬೇಕು ಅಂತ ಹೇಳ್ತಾರೆ. ಪಂಚಮಾರಿಷ್ಟ ಶಾಂತಿಯನ್ನ ಮಾಡಿ ಒಮ್ಮೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಅವನು ಎಷ್ಟು ಉದ್ದ ಇದ್ದಾನೋ ಅಷ್ಟು ಉದ್ದ ಬೆಳ್ಳಿ ತಂತಿಯನ್ನ ಅಳತೆ ಮಾಡಿ ಅಲ್ಲೇ ಸಿಗ್ತದೆ. ಅಳತೆ ಮಾಡಿ ಅವನ ತಲೆಗೆ 3 ಬಾರಿ ಸುತ್ತು ಬರೆಸಿ ಅದನ್ನ ತೆಗೆದುಕೊಂಡು ಹೋಗಿ ಕುಕ್ಕೆ ಸುಬ್ರಹ್ಮಣ್ಯದ ಕಾಣಿಕೆ ಹುಂಡಿಗೆ ಹಾಕಿ, ಅಲ್ಲಿಗೆ ಸ್ವಲ್ಪ ಭಾಗ ಅವನಿಗೆ ಅನುಕೂಲತೆ ಅನ್ನುವಂಥದ್ದಾಗ್ತದೆ. ಅದಾದ ನಂತರ ಈ ಪಂಚಮಾರಿಷ್ಟ ಶಾಂತಿ ಅನ್ನುವಂಥದ್ದು ಇದು ಇಷ್ಟೊತ್ತಿಗಾಗ್ಲೇ ಮಾಡ್ಬೇಕಿದಿತ್ತು. ಹಾಗಾಗಿ ಆ ಪಂಚಮಾರಿಷ್ಟ ಶಾಂತಿಯನ್ನ ಮಾಡಿ ಒಮ್ಮೆ ನಕ್ಷತ್ರ ಶಾಂತಿ ಅಂತ ಹೇಳಿ ಮಾಡ್ತಾರೆ. ಆ ನಕ್ಷತ್ರದ ದೇವತೆ ಮತ್ತೆ ಅಧಿದೇವತೆಗೆ ಪೂಜೆ ಪುನಸ್ಕಾರಾದಿಗಳನ್ನ ಮಾಡಿ ಹೋಮವನ್ನ ಮಾಡ್ತಾರೆ. ಈ 2 ಕೆಲಸಗಳನ್ನ ಅವನಿಗೆ ಮಾಡಿಸಿ ಆದಷ್ಟು ಬೇಗ ಅನುಕೂಲತೆ ಆಗುವಂಥದ್ದೆಲ್ಲ ಕಾಣಿಸ್ತಾ ಉಂಟು. ಇನ್ನು ತೀರಾ ಏನ್ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸ್ವಲ್ಪ ಇವನ ಹೆಸರಿನಲ್ಲಿ ಈಶ್ವರನಿಗೆ ರುದ್ರಾಭಿಷೇಕಾದಿಗಳನ್ನ ಕೊಡ್ತಾ ಬನ್ನಿ, ಅನುಕೂಲತೆ ಆಗ್ತದೆ. ಒಳ್ಳೇದಾಗ್ಲಿ. ಆಯ್ತಾ? ಓಕೆ, ಧನ್ಯವಾದ ಅನಿತಾ ಅವರ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ, ಇನ್ನು ಜಾತಕದಲ್ಲಿ ಸಮಸ್ಯೆ ಇದ್ರೆ ಏನ್ ಮಾಡ್ಬೇಕು ಅಂತ? ಜಾತಕದಲ್ಲಿ ಸಮಸ್ಯೆ ಇರುವಂತದ್ದನ್ನೇ ನಾವು ಪರಿಹಾರ ಮಾಡ್ಕೊಳ್ಬೇಕು. ಯಾಕೆ ಅಂತ ಕೇಳಿದ್ರೆ ನೋಡಿ, ಫೈನ್ ಇತ್ತಂತಾದ್ರೆ ಇವಾಗೆಲ್ಲ 50% ಆಫರ್ ಕೊಟ್ಟಿದ್ದಕ್ಕೆ ಎಲ್ಲರೂ ಕಟ್ತಾ ಇದ್ದಾರೆ. ಹಾಗೆ ನಮ್ಮ ಧರ್ಮದಲ್ಲಿ 50% ಆಫರ್ ಇಲ್ಲ. ಯಾಕೆ ಅಂತ ಕೇಳಿದರೆ ಫೈನ್ ಇದ್ದಿದ್ದಕ್ಕೆ ಕಟ್ತಿದ್ದಾರೆ ಬಿಟ್ಟರೆ ಸುಮ್ಮನೆ ಯಾರೂ ಕಟ್ಟೋದಿಲ್ಲ. ಹಾಗೆ ಇಲ್ಲೂ ಜಾತಕದಲ್ಲಿ ಇರುವಂಥ ದೋಷಾದಿಗಳನ್ನು ಮಾತ್ರ ನಾವು ಪರಿಹಾರ ಮಾಡಿಕೊಂಡಾಗ ಅದರಿಂದ ಇರುವಂಥ ಪ್ರತಿಬಂಧಕ ದೋಷಗಳು ಅನ್ನುವಂಥದ್ದು ನಿವೃತ್ತಿ ಆಗ್ತದೆ. ಈಗ ಒಂದು ರೂಮಲ್ಲಿ ಯಾರನ್ನೋ ಒಬ್ಬರನ್ನ ಲಾಕ್ ಮಾಡಿಟ್ಬಿಟ್ಟು ಆ ವ್ಯಕ್ತಿ ತುಂಬ ಬೇಕಾದವನು ಅಂತ ಹೇಳಿದ್ರೆ ಅವನನ್ನು ರೂಮಿಂದ ಲಾಕ್ ಮಾಡಿ ಹೊರಗಡೆ ತೆಗೆದಲ್ಲ ಇನ್ನೇನು ದಾರಿ ಇಲ್ಲ ನಮಗೆ. ಪಕ್ಕದೋಗಿ ರೂಮ್ ಬಾಗಿಲು ತೆಗಿತೀನಿ ಅಂದರೆ ಅಲ್ಲಿ ಅವ್ರು ಇರೋದಿಲ್ಲ. ಹಾಗೆ ನಮಗೆ ಅವ್ರು ಬೇಕಂದ್ರೆ ಆ ರೂಮನ್ನೇ ಸರಿಯಾಗಿ ಬಾಗಿಲು ಓಪನ್ ಮಾಡಿದರೆ ಅವನು ಹೊರಗಡೆ ಬರ್ತಾನೆ. ಹಾಗೆ ಜಾತಕದಲ್ಲೂ ಆ ದೋಷಾದಿಗಳನ್ನು ಪತ್ತೆ ಹಚ್ಚಿ ನಂತರ ಅದಕ್ಕೆ ಸರಿಯಾಗಿ ಶಾಸ್ತ್ರವಿಹಿತ ಶಾಸ್ತ್ರದಲ್ಲಿ ಹೇಳಿರುವಂತೆ ಹೋಮ ಹವನಗಳನ್ನು ಮಾಡಿರಬೇಕು. ಸುಮ್ಮನೆ ಏನೋ ಒಂದಿಷ್ಟು ಯಾರನ್ನೋ ಕರೆದೆ ಅವ್ರು ಬಂದರು ಕುತ್ಕೊಂಡ್ರು ಒಂದಿಷ್ಟು ಹೊಗೆ ಹಾಕಿದ್ರು ಹೋದರು ಅಂತ ಹೇಳಿದರೆ ಆಗೋದಿಲ್ಲ. ಶಾಸ್ತ್ರದಲ್ಲಿ ಹೇಳಿರುವಂತೆ ಶಾಸ್ತ್ರೀಯವಾಗಿ
ಆ ಹೋಮ ಹವನಗಳನ್ನು ಮಾಡಿದಾಗ ಮಾತ್ರ ಅದರ ಫಲ ಅನ್ನುವಂಥದ್ದು ನಮಗೆ ಸಿಗ್ತದೆ. ಇಲ್ಲ ಅಂತ ಹೇಳಿದ್ರೆ ದುಷ್ಫಲಗಳು ಸಿಕ್ಕಿ ದುಷ್ಫಲಗಳನ್ನೇ ಅನುಭವಿಸ್ತಾ ಹೋಗ್ತೇವೆ. ಖಂಡಿತ ಗುರುಜಿನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.